ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಡೈಲಿ ವ್ಲಾಗ್ ಮಾಡಿ 3-4 ಡೇಸಿಂದ ಅಪ್ಲೋಡೇ ಮಾಡಿರಲಿಲ್ಲ. ಲೈವ್ ಅಟೆಂಡ್ ಮಾಡೋದು ಮತ್ತು ಅವ್ರಿಗೆ ಸಪೋರ್ಟ್ ಮಾಡೋದೇ ರೂಟೀನ್ ಆಗಿತ್ತು. ಬ್ಯೂಟಿ ಟಿಪ್ಸ್ ಒಂದು ಮಾಡಿದ್ದೆ, Q&A ವಿಡಿಯೋ ಮಾಡಿದ್ದೆ. Q&A ವಿಡಿಯೋ ಯಾರು ನೋಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಆ ವಿಡಿಯೋನ ನೋಡಿ. ಇವತ್ತು ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಎಲ್ಲ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಇದ್ರು, ಆದರೆ ಡೈಲಿ ವ್ಲಾಗ್ಸ್ ಮಾಡಿರಲಿಲ್ಲ. ಇವತ್ತು ಟುಡೇ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫಸ್ಟು ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ವೀಡಿಯೋಸು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಒಬ್ಬೊಬ್ರು ನೋಟಿಫಿಕೇಷನ್ ಬರಲ್ಲ ಅಂತ ಇದ್ದಾರೆ, ನೋಟಿಫಿಕೇಷನ್ ಬರುತ್ತೆ. ನೀವು ಸಪೋರ್ಟ್ ಮಾಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಚೆಕ್ ಇಟ್ ವಿಡಿಯೋ ನೋಡ್ಕೊಂಡು ಬನ್ನಿ. ಪಾಲಕ್ ರೈಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು, ಹೆಮ್ಮಿಯಾಗಿ. ನಾನು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ವೀಡಿಯೋನೇ ಮಾಡಿರಲಿಲ್ಲ, ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟೆಪ್ ಬಂದು ವಾಟ್ರ್ ಬಾಟಲ್, ಪೌಡರ್, ಮತ್ತು ಥರ್ಡ್ ಸ್ಟೆಪ್ ಬಂದು ಪಾಪುದು ಐಟಮ್ಸ್, ಸಿರಪ್ಪುದೆಲ್ಲ ಇರುತ್ತೆ. ನೋಡಿ, ಸೇಮ್ ಟೆಡ್ಡಿ ಬೇರ್ ತುಂಬ ಚೆನ್ನಾಗಿದೆ ಅಲ್ವಾ? ಫಸ್ಟ್ ರೋನಲ್ಲಿ ಪೀಟ್ರನ್ ಬಡ್ಸು ಮತ್ತು ಪ್ಯಾಕು ಮತ್ತು ಪರ್ಫ್ಯೂಮ್ಸ್ ಇಟ್ಟಿದ್ದೀನಿ. ಸೆಕೆಂಡ್ ಒಂದು ಕೋನು ಮತ್ತು ಆಲ್ಮಂಡ್ ಆಯಿಲು, ಆಮೇಲೆ ಪ್ರೆಗ ಕಿಟ್ಟಿನ ಫಸ್ಟ್ ಕಿಟ್ಟು ಮೆಮೊರಿಸಿಗೆ ಅಂತ ಇಟ್ಟಿದ್ದೀನಿ, ಮತ್ತು ರೋಸ್ ವಾಟರು ಎಲ್ಲ ಇಟ್ಟಿದ್ದೀನಿ. ಥರ್ಡ್ ಸ್ಟೆಪ್ಪು ನೈಲ್ ಪಾಲಿಸು, ಅದೇ ಕೊರಿಯನ್ ನೀಮ್ ಪ್ಯಾಕ್ ಮಾಡಿದ್ನಲ್ಲ ಅದು, ಆಮೇಲೆ ನಿಪ್ಪಲ್ ಬಾಟಲು. ಫೋರ್ತ್ ಸ್ಟೆಪ್ ಬಂದು ಹೇರ್ ಕೇರಿಂದೆಲ್ಲ ಇಟ್ಟಿದ್ದೀನಿ. ಇದು ಕಂಪ್ಲೀಟ್ಲಿ ಒಳಗಡೆ ನನ್ನ ಡ್ರೆಸ್ಸಿಂಗ್ ಟೇಬಲ್ಲಿ ಈ ಥರ ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಡ್ರೈಯರಲ್ಲಿ ಡೈಲಿ ಯೂಸ್ಗೆ ಕ್ರೀಮು ಮತ್ತು ಬಚ್ಚಂಗೆ ಅಮ್ಮ ಯೂಸ್ ಮಾಡೋದು. ಸೆಕೆಂಡ್ ಆ ಕಡೆ ಲಾಸ್ಟ್ ಇದೆಯಲ್ಲ, ಇಲ್ಲಿ ಫೌಂಡೇಶನ್ನು, ಪ್ರೈಮರು, ಮೇಕಪ್ ಫಿಕ್ಸರು ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಜೆಂಟ್ ಸಿಕ್ಕಿಕೊಂಡು ಬೇರೆ ಸ್ಟೆಪ್ಸಲ್ಲಿ ಇನ್ನಿದೆ, ಇದನ್ನು ಡೈಲಿ ಯೂಸಿಗೆ ಏನು ಯೂಸ್ ಮಾಡ್ತೀನಿ ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಏನೂ ಇಲ್ಲ, ನನ್ನ ಮೇಕಪ್ ಬಾಕ್ಸ್ ಇದೆ, ಒಂದು ಹ್ಯಾಂಡ್ ಬಾಕ್ಸ್ ಇದೆ, ಪಾಪು ನೈಲ್ ಟ್ರಿಮ್ಮರ್ ಇದೆ, ಇಷ್ಟೇ. ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ, ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಇನ್ನು ನೆಕ್ಸ್ಟು ನಾನು ಬೇರೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಡೈಲಿ ಯೂಸು ನನ್ನ ಬಟ್ಟೆ ವ್ಲಾಗ್ ಅಂತಲೇ ಹೇಳ್ಬೋದು. ಲಾಸ್ಟ್ ಸ್ಟೆಪ್ಪು ನಾನು ಬ್ಯಾಂಗಲ್ಸು ಇಟ್ಟಿದ್ದೀನಿ. ನೋಡಿ, ಇದೊಂದು ಬ್ಯಾಗ್ ಕಲೆಕ್ಷನ್ ಮಾತ್ರ ಇರೋದಕ್ಕೆ 5 ಬ್ಯಾಗ್ ಏನೋ ಇದೆ. ನೆಕ್ಸ್ಟ್ ಬೀರಲ್ಲಿ ರಾದಲ್ಲಿ ನಾನು ಫಂಕ್ಷನ್ ವೇರು ನೆಟ್ಟೆಡ್ ಡ್ರೆಸ್ ಎಲ್ಲ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಸ್ಯಾರೀಸ್ ಎಲ್ಲ ಈಗೇನು ಉಟ್ಕೊಳಲ್ಲಲ್ವ, ಮೇಲ್ಗಡೆ ಎತ್ತಿಟ್ಟಿದ್ದೀನಿ ಕಬೋರ್ಡಲ್ಲಿ. ಆದರೆ ಇವಾಗ ಸುಮ್ಮನೆ ಟೆಂಪ್ರರಿ 2 ಸ್ಯಾರೀಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ನಮ್ಮದು ಸಿಂಪಲ್ಲಾಗಿ ತೋರಿಸ್ದೆ ಬೀರ್ ಮತ್ತು ಡ್ರೆಸ್ಸಿಂಗ್ ಟೇಬಲ್. ಈಗ ನಮ್ಮ ಕಿಚನ್ ಟೂರ್ ಮಾಡೋಣ ಬನ್ನಿ. ನಮ್ಮ ಕಿಚನ್ ಟೂರಲ್ಸ್ ಇದು ಅಷ್ಟೇ. ಮೇಲ್ಗಡೆ ಎಲ್ಲ ಯೂಸ್ ಮಾಡಿದಿರೋ ಪಾತ್ರೆಗಳು ಇಟ್ಕೊಂಡಿದ್ದೀವಿ. ಸೆಕೆಂಡ್ ಬಾಕ್ಸಲ್ಲಿ ಕಾಫಿ ಪುಡಿ, ಧನಿಯಾ ಪುಡಿ, ಆಮೇಲೆ ಕಾಳು ಕಡ್ಡಿ, ದಿನಸಿ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ತುಪ್ಪ, ಉಪ್ಪಿನಕಾಯಿ, ಹಾಲೆಕ್ಸ್, ಜೀರಾ ಪೌಡರ್ ಅವೆಲ್ಲ. ಥರ್ಡ್ ಸ್ಟೆಪ್ಪಲ್ಲಿ ಹುಣಸೆಹಣ್ಣು ಮತ್ತು ಡೈಲಿ ಬೇಸಿಕ್ ಏನು ನೀರು ಕುಡಿಯೋ ಲೋಟಗಳು, ಟಾಲಿಗಳು ಅದು ಇಟ್ಕೊಂಡಿದ್ದೀವಿ. ನೋಡಿ, ಇವತ್ತು ಬೆಳಗ್ಗೆ ರೈಸ್ ಮಾಡಿದ್ವಿ, ಮಧ್ಯಾಹ್ನ ಅದು ಪಲಾವ್ ಹೇಳಿದ್ನಲ್ಲ, ಪಾಲಕ್ ರೈಸ್ ಮಾಡಿದ್ದೆ ಅಂತ ಅದು. ಕಾಫಿ ಪುಡಿ, ಟೀ ಪುಡಿ, ಇಲ್ಲಿ ಏನು ಸಾಸಿವೆ, ಜೀರಿಗೆ, ಅರಿಶಿನ ಆ ಥರ ಇಲ್ಲೆಲ್ಲ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಸ್ಟ್ಯಾಂಡು, ಪಾತ್ರೆ ಪ್ಲೇಟು ಎಲ್ಲ ಜೋಡಿಸಿಟ್ಕೊಂಡಿದ್ವಿ. ಕೆಳಗಡೆ ಅಷ್ಟೇ ತಪ್ಪಲೆಗಳು ಈ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮೇಲ್ಗಡೆ ಒಂದು ಫ್ಲವರ್ ಪಾಟ್ ಇಟ್ಕೊಂಡಿದ್ದೀನಿ ಚಿಕ್ಕದು, ಅದು ತುಂಬಾ ಅಡುಗೆ ಮನೆಯಾಗಿ ಇದೆ. ನೋಡಿ, ಒಂದು ವಾಟರ್ ಫಿಲ್ಟರು, ಅಲ್ಲಿ ಚಿಕ್ಕದು ಏನಾದರೂ ಇದೇ. ಕಂಪ್ಲೀಟ್ಲಿ ಮೈ ಹೋಮ್ ಟೂರ್, ಕಿಚನ್ ಟೂರ್ ಅಂತೆಲ್ಲ ಹೇಳ್ಬೋದು. ಇದು ನನ್ನ ಸಿಂಪಲ್ ಆರ್ಗನೈಜೇಷನ್ ಅಂಡ್ ವೀಡಿಯೋಸ್. ನೋಡ್ಕೊಂಬಂದ್ರಲ್ಲ, ಕಿಚನ್ ಟೂರ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಟೂರ್ ಈ ಥರ ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಇದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಒಂದು ಬ್ಯೂಟಿ ಟಿಪ್ಸ್ ವಿಡಿಯೋ ಜೊತೆಗೆ ಒಂದು ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.